ಕೊಟ್ಟಾಗಿತ್ತು. ಎರಡನೇದರಲ್ಲಿ ಅಲ್ಲಿ ಕಿಚನ್ ಹೆಂಗಿರ್ತೈತಿ, ಊಟದ ವ್ಯವಸ್ಥೆ ಹೆಂಗಿರ್ತೈತಿ, ಯಾವ ಥರ ಹಾಲ್ಸ್ ಇದಾವೆ ಎಲ್ಲ ನೋಡಿದ್ವಿ. ರೂಮ್ ಅರೇಂಜ್ಮೆಂಟ್ಸ್ ನೋಡಿದ್ವಿ. ರೂಮ್ ಒಳಗಡೆ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಲಾಸ್ಟ್ 3 ಅಂತ ಹೇಳಿದ್ರೆ ನಾವು ಪ್ರೈವೇಟ್ ಬೀಚ್ ಬಗ್ಗೆ ಮಾತಾಡಿದ್ವಿ. ಹೌದಾ, ಏನಪ್ಪ ಇದು ಪ್ರೈವೇಟ್ ಬೀಚು? ಪ್ರೈವೇಟ್ ಅಂದ್ರೇನು, ಬೀಚ್ ಅಂದ್ರೇನು? ಬೀಚ್ ನಾವು ನಾರ್ಮಲಾಗಿ ಗೋವಾ ಹೋಗೇವಿ ಅಂತ ಹೇಳಿದ್ರೆ ಕಲ್ಲಂಗುಟ್ ಬೀಚ್ ನೋಡಿರ್ತೀವಿ, ಬಾಗಾ ಬೀಚ್ ನೋಡಿರ್ತೀವಿ. ಇವೆಲ್ಲ ಪಬ್ಲಿಕ್ ಬೀಚ್. ಹೌದಾ, ಯಾರಾದರೂ ಹೋಗಿ ಯಾರಾದರೂ ಬರ್ತಕ್ಕಂಥ ಬೀಚ್ಗಳು. ಹಂಗಂದ್ರೆ ಪ್ರೈವೇಟ್ ಬೀಚ್ಗಳು ಅಂದರೆ ಏನು? ಇವು ಎಲ್ಲಿರ್ತಾವೆ? ಇವಕ್ಕೆ ಒಳಗಡೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ನಮ್ಗೊಂದು ಕ್ವಶನ್ ಇರ್ತೈತಿ. ಹೌದಾ, ನಾವು ಹೇಳ್ತೀವಿ ಒಂದು ಬೀಚ್ ಒಳಗೆ ಫುಲ್ ಫಾರಿನರ್ಸೇ ಇರ್ತಾರಂತ, ಅವರಷ್ಟೇ ಇರ್ತಾರಂತ ನಾವು ಹೇಳಿರ್ತೀವಿ. ಬಟ್ ಆ ಬೀಚ್ ಹುಡುಕ್ತಿರ್ತೇವೆ, ಅದು ಎಲ್ಲಿರ್ತೈತಿ ಎಂದು ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಒಂದು ರೆಸಾರ್ಟಲ್ಲಿ ಬುಕ್ ಮಾಡಿರ್ತಾರೆ. ಹೌದಾ, ಇಲ್ಲಿ ಈ ಒಂದು ಬೀಚ್ ಒಳಗಡೆ ಪ್ರೈವೇಟ್ ಬೀಚ್ ಮೀನಿಂಗ್ ಏನಂತ ಹೇಳಿದ್ರೆ ಈ ಒಂದು ಹೋಟೆಲ್ದು ಎಂಡ್ ಏನಿರ್ತೈತಲ್ಲ ಆ ಎಂಡ್ ಬಂದು ಆ ಬೀಚ್ಗೆ ಟಚ್ ಇರ್ತೈತಿ. ಹೌದಾ, ಅಂದರೆ ಬೇರೆಯವ್ರು ಯಾರು ಆ ಬೀಚ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಆ ಒಂದು ಹೋಟೆಲ್ ಒಳಗೆ ಯಾರು ರೂಮ್ ಬುಕ್ ಮಾಡಿರ್ತಾರಲ್ಲ ಅವ್ರು ಮಾತ್ರ ಆ ಬೀಚನ್ನು ಯೂಸ್ ಮಾಡ್ಕೋಬೋದು, ಆ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಅರ್ಥ. ಅದೇ ಥರ ಏನೈತಲ್ಲ, ಇವತ್ತು ಈ ರ್ಯಾಡಿಸನ್ ಬ್ಲೂ ಅನ್ನೋದೇನಿದಲ್ಲ ಈ ಹೋಟೆಲ್ ಕೂಡ ಎಕ್ಸಾಕ್ಟ್ ಸಮುದ್ರ ದಂಡಿಗೆ ಐತಿ. ಇದಕ್ಕೆ ಇರೋದು ಒಂದೇ ವೇ. ಈ ವೇ ಬಿಟ್ಟರೆ ಆ ಬೀಚ್ಗೆ ಹೋಗೋಕ್ಕೆ ನಮಗೆ ಬೇರೆ ಯಾವುದೂ ವೇ ಸಿಗಂಗಿಲ್ಲ. ಹೀಗಾಗಿ ಈ ಒಂದು ಹೋಟೆಲಲ್ಲಿ ಯಾರು ರೂಮ್ ಬುಕ್ ಮಾಡಿ ಸ್ಟೇ ಮಾಡಿರ್ತಾರೋ ಅವರಷ್ಟೇ ಏನೈತಲ್ಲ ಇದಕ್ಕೆ ಆ ಒಂದು ಬೀಚ್ಗೆ ಹೋಗ್ಬೋದು. ನಾವು ಹೇಳಿದ್ವಿ ಫಾರಿನರ್ಸ್ ಎಲ್ಲ ಬರ್ತಾರೆ, ಅವರೆಲ್ಲ ಒಂದೇ ಬೀಚ್ ಒಳಗೆ ಇರ್ತಾರೆ ಅಂಥೇಳಿ. ಅವರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಒಂದು ಹೋಟೆಲ್ನ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಏನಂತ ಹೇಳಿದ್ರೆ ಆರಾಮಾಗಿ ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅದು ನಮಗೆ ಇಂಥ ಹೋಟೆಲ್ ಒಳಗೆ ಬುಕ್ ಮಾಡಿದವ್ರಿಗೆ ಮಾತ್ರ ಈ ಪ್ರೈವೇಟ್ ಬೀಚ್ ಇರ್ತೈತಿ ಅಂತ ಗೊತ್ತಾಗಲ್ಲ. ನಾವು ಹೊಸದಾಗಿ ಗೋವಾಕ್ಕೆ ಹೋದಾಗ ಅವ್ರನ್ನೆಲ್ಲ ಕಡೆ ಹುಡ್ಕಾಡ್ಬಿಟ್ಟಿರ್ತೀವಿ, ಎಲ್ಲದರ ಫಾರಿನರ್ಸ್ ಅಂಥೇಳಿ. ಇದು ಪ್ರೈವೇಟ್ ಬೀಚ್ ಅಂತ ಮೀನಿಂಗ್ ಇರೋದೇನೆಂದ್ರೆ ಓನ್ಲಿ ಪ್ರೈವೇಟಾಗಿ ಈ ಒಂದು ಹೋಟೆಲಲ್ಲಿ ಯಾರು ಸ್ಟೇ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಆ ಬೀಚ್ ಒಳಗಡೆ ಎಂಟ್ರಿ ಇರ್ತೈತಿ. ಹೌದಾ, ನೀವು ಇದ್ರದ್ದೆಲ್ಲ ಒಂದು ವೈಭೋಗವನ್ನು ನೋಡಿರ್ಬೇಕು. ಒಂದೊಂದು ರೂಮು ಅಥವಾ ಒಂದೊಂದು ರೂಮಿಂದ 1 BHK ಮನೆ ಥರನೇ ಎಷ್ಟೊಂದು ಕಾಟೇಜಸ್ ಅದಾವೆ ಅಂಥೇಳಿ. ಹೌದಾ, ಇವನ್ನ ಇಂಡಿವಿಜುವಲ್ ಆಗಿ ಅವರು ನಮಗೆ ರೆಂಟಿಗೆ ಕೊಟ್ಟಿರ್ತಾರೆ. ಇದರದ್ದು ನಾವು ಜುಲೈ ಒಳಗಡೆ ನಾವು ವಿಸಿಟ್ ಮಾಡಿದ್ವಿ. ಆ ಟೈಮಲ್ಲಿ ಇದ್ರದ್ದು ಪರ್ ನೈಟ್ಗೆ ರೆಂಟ್ ಅಂದರೆ ಚೆಕ್ಔಟ್ ಟೈಮಿಂಗ್ ಬಂದು 3 PM to 12 PM ಒಂದು ಚೆಕ್ಔಟ್ ಇರ್ತೈತಿ ಅವ್ರದ್ದು. ಅಲ್ಲೇ ಬಂದು ಅವಾಗ 10,000 12,000 ಇತ್ತು. ಇದನ್ನು ನಾವು ಈ ವಿಡಿಯೋ ಲಾಂಚ್ ಮಾಡೋ ಟೈಮ್ನಾಗ ಆನ್ಲೈನಲ್ಲಿ ಚೆಕ್ ಮಾಡಿದೆ. ಆನ್ಲೈನಲ್ಲಿ radisonblue.com ಅಂತ ಹೇಳಿ ಹೊಡೆದ್ರೆ ಅವ್ರದ್ದು ವೆಬ್ಸೈಟ್ ಓಪನ್ ಆಗ್ತೈತಿ. ಆ ವೆಬ್ಸೈಟ್ ಒಳಗಡೆ ಇವ್ರದ್ದು ಟೋಟಲ್ ರ್ಯಾಡಿಸನ್ ಬ್ಲೂ ಅವ್ರದ್ದು 109 ಹೋಟೆಲ್ಸ್ ಇದಾವೆ ಟೋಟಲ್ ಥ್ರೂಔಟ್ ಇಂಡಿಯಾ. ಹೌದಾ, ಅದರೊಳಗಡೆ ಗೋವಾದೊಳಗಡೆ ಇದೇನೈತಲ್ಲ ಸೌತ್ ಗೋವಾದಲ್ಲಿ ಇರೋ ಒಂದು ಪ್ರಾಪರ್ಟಿ, ಇದರದ್ದು ರೂಮ್ ರೆಂಟ್ ಬಂದು ಈ ಒಂದು 7,500 ಏನಿದೆಲ್ಲ ದಿಸ್ ಈಸ್ ದ ಲೀಸ್ಟ್. ಹೌದಾ, 7,500ರಿಂದ ಹಿಡ್ಕೊಂಡು ಅಪ್ ಟು 13,000 14,000 15,000 ಪರ್ ನೈಟ್ವರೆಗೂ ಏನೈತೆ ಅಂತ ಹೇಳಿದ್ರೆ ಇವ್ರದ್ದು ರೂಮ್ ರೆಂಟ್ಸ್ ಅದಾವೆ. ಹೌದಾ, ಈ ರೂಮ್ ರೆಂಟ್ಸ್ ನಾವು ಪೇ ಮಾಡಿ ಅಲ್ಲೇನು ಸ್ಟೇನ ಮಾಡ್ಬೋದು, ಅಥವಾ ನೀವು ಆನ್ಲೈನಲ್ಲಾದರೂ ಪ್ರೀ ಬುಕ್ಕಿಂಗ್ ಆದರೂ ಮಾಡ್ಬೋದು. ಇದರೊಳಗಡೆ ಇಷ್ಟು ಇನ್ಫಾರ್ಮೇಷನ್ ಬಿಟ್ಟು ಮತ್ತು ನಮಗೇನೋ ಹೆಚ್ಚಿಗೆ ಕೊಡೋಕ್ಕಿರಂಗಿಲ್ಲ. ಬಟ್ ಏನಂದ್ರೆ ಈ ಫುಲ್ ವಿಡಿಯೋ ನೋಡಿರಿ, ನಿಮ್ಗೆ ಏನೋ ಒಂದು ಬೇರೆ ನಾರ್ಮಲ್ ಗೋವಾಕ್ಕೂ ಈ ಗೋವಾಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ. ಆಮೇಲೆ ಆ ಒಂದು ಅವ್ರು ಮೇಂಟೈನ್ ಮಾಡಿರ್ತಕ್ಕಂಥ ಒಂದು ಕ್ಲೀನ್ಲಿನೆಸ್ ಆಗಿರ್ಬೋದು, ಅವರು ಎಷ್ಟು ಚೆನ್ನಾಗಿ ಅದನ್ನು ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಎಲ್ಲಿ ನೋಡಿದ್ರು ನಿಮ್ಗೆ ಗ್ರೀನ್ ಕಾಣೋ ಥರ ಅವ್ರು ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಅಥವಾ ವರ್ಕರ್ಸ್ ಎಷ್ಟು ಕ್ಲೀನಾಗಿ ಎಷ್ಟು ರೊಟೀನಾಗಿ ವರ್ಕ್ ಮಾಡ್ತಾರೆ. ಪ್ರತಿಯೊಂದು ಏನೇನೇ ಒಂದು ಇಲ್ಲ ಅಂತ ಹೇಳಿದ್ರು ಅದನ್ನು ಟಕ್ ಅಂತ ಹೇಳಿ ಪ್ರೊವೈಡ್ ಮಾಡ್ತಾರೆ. ಎಲ್ಲನೂ ನೋಡ್ಬೋದು. ಲಾಸ್ಟ್ಗೆ ಏನಂತ ಹೇಳಿದ್ರೆ ಬೀಚ್ ಕವರ್ ಮಾಡಿದ್ದೀವಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿರಿ. ಬೀಚ್ ಒಳಗಡೆ ಆಲ್ಮೋಸ್ಟ್ ಆವಾಗ ಅಷ್ಟೊಂದು ದೊಡ್ಡ ಅಲೆಗಳೇನು ಇರಲಿಲ್ಲ, ನಾರ್ಮಲ್ ಆಗಿತ್ತು. ಸೊ ನಾವು ಅಪ್ ಟು ಬೀಚ್ವರೆಗೂ ಹೋಗಿ ನಾವು ಕವರ್ ಮಾಡಿದ್ದೀವಿ. ಸೊ ನಿಮಗೂ ಎಲ್ಲಾದರೂ ಒಂದು ಅಪಾರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ, ಪ್ರೈವೇಟ್ ಬೀಚ್ ಇತ್ತು ಅಂತ ಹೇಳಿದ್ರೆ ಅದನ್ನು ಬುಕ್ ಮಾಡಿರಿ. ಲೈಫ್ ಒಳಗೆ ಒನ್ ಟೈಮ್ ನೀವು ಇದನ್ನು ಅನುಭವಿಸ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಮಿಸ್ ಮಾಡ್ಕೊಂಡು ಹೋದೆ ಅನ್ನೋ ಒಂದು ಫೀಲಿಂಗ್ ಕಾಡ್ತೈತೆ ನಿಮ್ಗೆ. ಈ ನಾರ್ಮಲ್ ಬೀಚ್ ಒಳಗಡೆ ಒಂದು ಜಾಗದಲ್ಲೇ ಒಂದು 2,000 3,000 ಜನ ಇರ್ತಾರೆ. ಬಟ್ ಇಲ್ಲಿ ಇಷ್ಟು ಫುಲ್ ಬೀಚು ನಿಮ್ಮದೇ ಇರ್ತೈತಿ.
ನಿಮ್ಮ ಫಿಯಾನ್ಸಿ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು ಇಲ್ಲಿ ಅವಕಾಶ ಸಿಗ್ತೈತಿ. ಆಮೇಲೆ ನೀವು ಎಲ್ಲಿ ನೋಡಿದ್ರಲ್ಲೂ ಫುಲ್ ಗ್ರೀನ್ 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 ಗ್ರೀನ್, ಏನೋಪ್ಪ ನಾನು ಎಲ್ಲೋ ಒಂದು ಬೇರೆ ಒಂದು ಪ್ರದೇಶಕ್ಕೆ ಬಂದುಬಿಟ್ಟೇನಿ ಅನ್ನೋ ಒಂದು ಫೀಲಿಂಗ್ ನಿಮ್ಗೆ ಇರ್ತೈತಿ. ಸೊ ಈ ಥರ ಯಾವುದೋ ಒಂದು ಸರಿ ಅಂತ ಹೇಳಿದರೆ ನೀವು ಎಲ್ಲಾದರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಯುಟಿಲೈಸ್ ಮಾಡಿಕೊಡ್ರಿ, ಹೌದಾ? ಇಲ್ಲ ಅಂತ ಹೇಳಿದ್ರೆ ಒಂದು ಸರಿ ಬುಕ್ ಮಾಡಿ ಎಲ್ಲಾದರೂ ಇದೆ. ನಾಟ್ ಇವನ್ ರ್ಯಾಡಿಸನ್ನಲ್ಲಿ ಅಂತಲ್ಲ, ಈ ಥರ ತುಂಬ ಹೋಟೆಲ್ಸ್ ಇರುತ್ತೆ. ಬಟ್ ಯಾವುದರಲ್ಲಿ ಪ್ರೈವೇಟ್ ಬೀಚ್ ಇದೆ, ಹೌದಾ? ಅದನ್ನೆಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಂಡು ಒನ್ ಟೈಮ್ ಎಂಜಾಯ್ ಮಾಡಿ, ಹೌದಾ? ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇರ್ತಿದ್ದೀನಿ. ಬಟ್ ಕೊನೆಗೆ ಈ ಆಡಿಯೋ ಮುಗಿಸ್ತೀನಿ, ವಿಡಿಯೋ ಅಲ್ಲ, ಆಡಿಯೋ ಮುಗಿಸ್ತೀನಿ. ವಿಡಿಯೋನ ಎಂಜಾಯ್ ಮಾಡಿರಿ. ಕೊನೆಗೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ ಸಿಕ್ತು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಸಿಕ್ತು ಅಂತ ಹೇಳಿದರೆ ನಾನು ವಿಡಿಯೋನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನೆಕ್ಸ್ಟ್ ಏನಿದೆಯಲ್ಲ, ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ಲೋರರ್ ಜೊತೆಗೆ ನಾನು ಇನ್ನೊಂದು ಯಾವುದು ನೆಕ್ಸ್ಟ್ ಬಿಸ್ನೆಸ್ ಎಕ್ಸ್ಪ್ಲೋರ್ ಪ್ಲ್ಯಾನ್ ಇದೆ. ಒಂದು ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮ್ಗೆ ನಾನು ಮತ್ತೆ ಮೀಟ್ ಆಗೋ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು. ಅದರದ್ದು ಇದು ಜಾಸ್ತಿ ಇದೆ, ಇಂಟೆನ್ಸಿಟಿ ಇಲ್ಲೇ ಸ್ವಲ್ಪ ಅಲ್ಲೇ ಮಾತ್ರ ಇದೆ, ತುಂಬ ಕಡಿಮೆ ಆಯ್ತು. ನಾವಲ್ಲೆಲ್ಲ ಶೂ ಎಲ್ಲ ಬಿಟ್ಟಿದ್ವಲ್ಲ, ಅಲ್ಲೆಲ್ಲ ಬರ್ತಾ ಇದೆ. हेलो सर, मैडम के लिए लेके जाओ. कभी लिया? कल आए थे ना हम. दिखाई नहीं दिया. हाँ 11